ಸ್ನೇಹಿತರೆ ನಮಸ್ತೆ. ಇಟ್ಸ್ ಟೈಮ್ ಟು ಸ್ಟಾರ್ಟ್ QNA ಸೆಷನ್ ಎಪಿಸೋಡ್ ನಂಬರ್ 11. ಫಸ್ಟ್ ಕ್ವಶನ್ ಇಲ್ಲಿ ಪಿಕ್ ಮಾಡೋಣ. ಫಸ್ಟ್ ಕ್ವಶನ್ ಕೇಳ್ತಾ ಇರೋರು ಮಂಜು ಗುಬ್ಬಿ ಅಂತ ಹೇಳ್ಬಿಟ್ಟು. ಸೊ ಅವ್ರೇನ್ ಕೇಳ್ತಿದ್ರು ಅಂತ ಹೇಳಿದ್ರೆ, ಸರ್ ನನಗೆ ಡ್ರೈವಿಂಗ್ ಮಾಡುವಾಗ ಎಡಗಾಲನ ಕ್ಲಚ್ ಮೇಲಿಂದ ತೆಗೆದು ಡೆಡ್ ಪೆಡಲ್ ಮೇಲೆ ಇಟ್ಟುಕೊಂಡಾಗ ಬಿಗಿಯಾಗಿ ಹಿಡಿಯುವ ಹಾಗೆ ಆಗುತ್ತದೆ, ಅಲ್ಲದೆ ಬೇರೆಯವರು ಡ್ರೈವಿಂಗ್ ಮಾಡ್ತಿರ್ಬೇಕಾದ್ರೆ ಪಕ್ಕದಲ್ಲಿ ಕುಳಿತುಕೊಂಡಾಗಲೂ ಸಹ ಹಾಗೆ ಬಿಗಿಯಾಗಿ ಹಿಡಿಯುವ ಹಾಗೆ ಆಗ್ತದೆ. ಇದು ಏಕೆ ಹೀಗೆ, ಇದಕ್ಕೆ ಪರಿಹಾರ ತಿಳಿಸಿ ಅಂತ ಸಹ ಕೇಳ್ತಿದ್ದಾರೆ. ಆಕ್ಚುಲಿ ಏನಂತ ಹೇಳಿದ್ರೆ, ಈ ರೀತಿ ನಿಮ್ಗೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಇನ್ ಕೇಸ್ ನೀವೇ ಡ್ರೈವ್ ಮಾಡ್ತಿರ್ಬೇಕಾದ್ರೆ ಎಡಗಾಲ್ನ ಬಂದ್ಬಿಟ್ಟು ಡೆಡ್ ಪೆಡಲ್ ಮೇಲೆ ನೀವು ರೆಸ್ಟ್ ಮಾಡ್ತಾ ಡ್ರೈವ್ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಪ್ರೆಸ್ ಆಗದ ಹಾಗೆ ನಿಮ್ಗೆ ಫೀಲ್ ಆಗುತ್ತೆ ಅಂತ ಹೇಳಿದ್ರೆ, ಅಥವಾ ನೀವು ಪ್ರೆಸ್ ಮಾಡ್ತಾ ಇದೀರಾ ಅಂತ ಹೇಳಿದ್ರೆ, ಸೊ ಅಲ್ಲಿ ನಿಮ್ಗೆ ಆಕ್ಚುಲಿ ಬಂದ್ಬಿಟ್ಟು ನೀವು ಡ್ರೈವಿಂಗ್ ಅಲ್ಲಿ ನೀವು ಅಷ್ಟೊಂದು ಕಾನ್ಫಿಡೆಂಟ್ ಆಗಿಲ್ಲ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ನಿಮ್ಗೆ ಭಯ ಅಥವಾ ಕಾನ್ಫಿಡೆನ್ಸ್ ಇಲ್ಲ ಡ್ರೈವ್ ಮಾಡ್ತಿರ್ಬೇಕಾದ್ರೆ ಅಂತ ಹೇಳಿ, ಸೊ ಆ ರೀತಿಯ ಫೀಲ್ ಆಗುತ್ತೆ. ಅಂದ್ರೆ ಕಾಲನ್ನು ಬಿಗಿಯಾಗಿ ಒತ್ತಿ ಹಿಡಿಯೋದು ಅಥವಾ ಸ್ಟೇರಿಂಗ್ ಬಿಗಿಯಾಗಿ ಹಿಡ್ಕೊಳ್ಳೋದು ಅಥವಾ ನಮ್ಮ ಬೆನ್ನು ಅಥವಾ ನಮ್ಮ ಕತ್ ಏನಿದೆ ಅದನ್ನ ಬಿಗಿಯಾಗಿ ನಮ್ಮ ಸೀಟ್ಗೆ ಸೋದಾಗಿರ್ಬೋದು. ಏನ್ ಹ್ಯಾಬಿಟ್ಸ್ ಇದಾವೆ ಅಥವಾ ಆಕ್ಟಿವಿಟೀಸ್ ಏನಿದೆ ಡ್ರೈವ್ ಮಾಡ್ತಿರ್ಬೇಕಾದ್ರೆ ಇವು ಇದಾವೆ ಅಂತ ಹೇಳಿದ್ರೆ, ನೀವು ಇನ್ನು ಡ್ರೈವಿಂಗ್ ಅಲ್ಲಿ ಅಷ್ಟೊಂದು ಕಾನ್ಫಿಡೆಂಟ್ ಆಗಿಲ್ಲ ಅಥವಾ ಕಂಫರ್ಟ್ ಆಗಿ ನೀವು ಡ್ರೈವ್ ಮಾಡ್ತಿಲ್ಲ. ಇದನ್ನ ನೀವು ಅವಾಯ್ಡ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ಓಪನ್ ಗ್ರೌಂಡ್ ಅಲ್ಲಿ ಡ್ರೈವ್ ಮಾಡ್ಬೇಕು. ಸ್ವಲ್ಪ ದಿವಸದೊಳಗೆ ಪ್ರಾಕ್ಟೀಸ್ ಮಾಡ್ತಿರ್ಬೇಕು. ಡೈಲಿ ಬಂದ್ಬಿಟ್ಟು ಓಪನ್ ಗ್ರೌಂಡ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಅಂದ್ರೆ ನಮ್ಮ ಲೆಫ್ಟ್ ವೀಲ್ ಎಲ್ಲಿ ಹೋಗ್ತಾನೆ ಫೀಲ್ ಮಾಡ್ಬೇಕು, ಹಾಗೆ ರೈಟ್ ವೀಲ್ ಹೋಗ್ತದೆ. ಸೊ ಇವೆಲ್ಲ ಜಡ್ಜ್ಮೆಂಟ್ ಏನಿದೆ ಲೆಫ್ಟ್ ರೈಟ್ ಫ್ರಂಟ್, ಸೊ ಇವೆಲ್ಲ ಕರೆಕ್ಟ್ ಆಗಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸ್ವಲ್ಪ ದಿವಸ ಅಂತ ಹೇಳಿದ್ರೆ, ಸೊ ಸ್ವಲ್ಪ ಮಟ್ಟಿಗೆ ಕಾನ್ಫಿಡೆಂಟ್ ಇನ್ಕ್ರೀಸ್ ಆಗುತ್ತೆ, ಕಾನ್ಫಿಡೆಂಟ್ ಲೆವೆಲ್ ಇಂಪ್ರೂವ್ ಆಗುತ್ತೆ. ಅದಾದ್ಮೇಲೆ ನೀವು ಪ್ರಾಕ್ಟೀಸ್ ಮಾಡಿ ನೋಡಿ ರೋಡ್ ಅಲ್ಲಿ. ಪ್ರಾಕ್ಟೀಸ್ ಆದ್ಮೇಲೆ ಹೈವೇಗಳು ಡ್ರೈವ್ ಮಾಡಿ ನೋಡಿ, ಖಂಡಿತ ಇದೇನ್ ನಿಮ್ಗೆ ಫೀಲ್ ಅನ್ಸುತ್ತೆ ಅಥವಾ ಆ ರೀತಿಯ ಆಕ್ಟಿವಿಟೀಸ್ ಅಂತ ಹೇಳಿದ್ರೆ ನೀವು, ಸೊ ಅದು ಖಂಡಿತ ಅವಾಯ್ಡ್ ಆಗುತ್ತೆ. ಓಕೆನಾ? ಸೊ ಇದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋನ ಇದೆ, ಒಂದು ಡೆಡಿಕೇಟೆಡ್ ಯಾವ ರೀತಿಯಾಗಿ ಫಿಯರ್ಲೆಸ್ ಡ್ರೈವಿಂಗ್ ಮಾಡ್ಬೇಕಂತ. ಆ ವಿಡಿಯೋದ ಲಿಂಕ್ ನಮ್ಮ ಮೇಲೆ ಐ ಬಟನ್ ಕೊಟ್ಟಿರ್ತೀನಿ, ಸೊ ಅದನ್ನ ಕ್ಲಿಕ್ ಮಾಡಿ ನೋಡಿ. ಸೆಕೆಂಡ್ ಕ್ವಶನ್ ಕೇಳ್ತಾರ ಇಲ್ಲಿ ಸಂಜಯ್ ಸಿದ್ದರಾಜು ಅಂತ ಹೇಳ್ಬಿಟ್ಟು. ಅವ್ರೇನ್ ಕೇಳ್ತಿದ್ರ ಅಂತ ಹೇಳಿದ್ರೆ, ಬೈ ಚಾನ್ಸ್ ಬ್ರೇಕ್ ಫೇಲ್ ಆದ್ರೆ ವೆಹಿಕಲ್ ನ ಕಂಟ್ರೋಲ್ ಮಾಡಬಹುದಾ, ಸಜೆಷನ್ಸ್ ಇದ್ರೆ ಹೇಳಿ ಸರ್ ಅಂತ ಕೇಳ್ತಿದ್ದಾರೆ. ಖಂಡಿತ ಏನಂತ ಹೇಳಿದ್ರೆ, ಬ್ರೇಕ್ ಫೇಲ್ ಅಂತ ಏನಿದೆ ಆಕ್ಚುಲಿ ವರ್ಡ್ ಬಂದ್ಬಿಟ್ಟು ಒಂದು ಕಾಂಪ್ಲಿಕೇಟೆಡ್ ವರ್ಡ್ ಡ್ರೈವಿಂಗ್ ನಲ್ಲಿ ಅಥವಾ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ. ಓಕೆನಾ? ಆಕ್ಚುಲಿ ಇತ್ತೀಚಿನ ವೆಹಿಕಲ್ ಗಳಲ್ಲಿ ಈಗೇನ್ ವೆಹಿಕಲ್ ಬರ್ತಾ ಇದಾವೆ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರೆ ಎಲ್ಲಾ ಕಂಪನಿಗಳು ಬಂತು ಆಲ್ಮೋಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡ್ಬಿಟ್ಟು ಗಾಡಿನ ಒಂದು ಕಸ್ಟಮರ್ ಹ್ಯಾಂಡ್ ಓವರ್ ಮಾಡ್ತಾರೆ. ಕಂಪ್ಲೀಟ್ ಆಗಿ ಟೆಸ್ಟ್ ಅಂಡ್ ರೈಡ್ ಆದ್ಮೇಲೆ ಬಂದ್ಬಿಟ್ಟು ಕಸ್ಟಮರ್ ಹ್ಯಾಂಡ್ ಓವರ್ ಮಾಡ್ತಾರೆ. ಸೊ ಇಲ್ಲಿ ಬ್ರೇಕ್ ಫೇಲ್ ಆಗೋ ಚಾನ್ಸಸ್ ಏನಿದೆ ಆಕ್ಚುಲಿ ಬಂದ್ಬಿಟ್ಟು ತುಂಬಾನೇ ರೇರ್. ಆಕ್ಚುಲಿ ಆಗೋದಿಲ್ಲ ನನ್ನ ಪ್ರಕಾರ ಅಂತ ಹೇಳಿದ್ರೆ, 99.9% ಬ್ರೇಕ್ ಫೇಲ್ ಆಗೋದಿಲ್ಲ ಯಾವುದೇ ಗಾಡಿಲಿ. ಇನ್ ಕೇಸ್ ಏನಾದ್ರು 0.1% ಒಂದು ಚಾನ್ಸ್ ಇರ್ಬೋದು, ಇಲ್ಲ ಅಂತಿಲ್ಲ. ಯಾಕಂತ ಹೇಳಿದ್ರೆ ಇದು ಯಾವಾಗ 1.1% ಚಾನ್ಸ್ ಅಂತ ಹೇಳಿದ್ರೆ, ನೀವು ಸುಮಾರು ವರ್ಷದ ಒಳಗೆ ಗಾಡಿನ ಏನೋ ಸರ್ವಿಸೇ ಮಾಡಿಲ್ಲ, ಏನು ಮೇಂಟೈನ್ ಮಾಡಿಲ್ಲ, ಹಂಗೆ ಡ್ರೈವ್ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ, ಸೊ ಬ್ರೇಕ್ ಪ್ಯಾಡ್ಸ್ ಏನಿದೆ ಅದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ವೇರ್ ಔಟ್ ಆಗಿ ಅದು ನಿಮ್ಗೆ ಗೊತ್ತಾಗದಾಗ ಹಾಗೆ ಡ್ರೈವ್ ಮಾಡ್ತಾ ಇದ್ರೆ, ಸುಮಾರು ಲಾಂಗ್ ಡ್ರೈವ್ ಹೋದಾಗ ಮಾತ್ರ ಬ್ರೇಕ್ ಫೇಲ್ ಆಗುವಂತ ಚಾನ್ಸಸ್ ಇದೆ. 0.1% ಅಷ್ಟೇನೆ ಅದು. ಯಾಕಂದ್ರೆ ಇತ್ತೀಚೆಗೆ ಸರ್ವಿಸ್ ಮಾಡಿಸಿ ಗಾಡಿನ ಹಾಗೆ ಇಡುವುದಿಲ್ಲ ಯಾರಾದ್ರೂ. ಸ್ವಂತ ಗಾಡಿ ಇದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಇಯರ್ಲಿ ಅಥವಾ 1.5 ಅಥವಾ 2 ಇಯರ್ ಒಂದ್ಸರಿ ಆದ್ರೂ ಸರ್ವಿಸ್ ಮಾಡ್ತಾರೆ. ಸೊ ಅದು ಅಷ್ಟು ಮಾಡಿಲ್ಲ ಅಂತ ಹೇಳಿದ್ರೆ, ಸೊ 0.1% ಚಾನ್ಸಸ್ ಇದೆ ಬ್ರೇಕ್ ಫೇಲ್ ಆಗೋದು. ಸೊ ಆ ಟೈಮ್ ನಲ್ಲಿ ಯಾವ ರೀತಿ ಕಂಟ್ರೋಲ್ ಮಾಡ್ಬೇಕಂತ ಹೇಳಿದ್ರೆ, ಹ್ಯಾಂಡ್ ಬ್ರೇಕ್ ಮತ್ತೆ ಎಂಜಿನ್ ಬ್ರೇಕಿಂಗ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಗಾಡಿನ ಕಂಟ್ರೋಲ್ ಮಾಡಬಹುದು ತುಂಬಾ ಈಸಿಯಾಗಿ. ಬಟ್ ಏನಂದ್ರೆ ಆ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಯಾವ ರೋಡ್ ಅಲ್ಲಿ ಇದ್ರಿ, ಯಾವ ಟೈಮ್ ನಲ್ಲಿ ಇದ್ರಿ, ಏರಿಯಾದ ಮಾರ್ಕೆಟ್ ಅಲ್ಲಿ ಇದ್ರ, ಹೈವೇಗಳಲ್ಲಿ ಇದ್ರ ಅಥವಾ ಓಪನ್ ಗ್ರೌಂಡ್ ಅಲ್ಲಿ ಇದ್ರೆ. ಓಕೆ, ಸೊ ನೀವು ಕಾಮ್ ಆಗಿದ್ದು ನಿಮ್ಮ ಕಾನ್ಫಿಡೆಂಟ್ ಇದೆ ಅಂತ ಹೇಳಿದ್ರೆ ಖಂಡಿತ ಕಂಟ್ರೋಲ್ ಮಾಡಬಹುದು. ಅದ್ರ ಬಗ್ಗೆನೇ ಒಂದು ಅಡಲ್ ಡೆಡಿಕೇಟೆಡ್ ವಿಡಿಯೋ ಇದೆ. ಸೊ ಅದನ್ನ ಖಂಡಿತ ಮೇಲೆ ಐ ಬಟನ್ ಕೊಟ್ಟಿರ್ತೇನೆ, ಅದನ್ನ ಚೆಕ್ಔಟ್ ಮಾಡಿ. ನಿಮ್ಗೆ ಖಂಡಿತ ಗೊತ್ತಾಗುತ್ತೆ ನಿಮ್ಗೆ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಬ್ರೇಕ್ ಫೇಲ್ ಆದ್ರೆ ಅಂತ ಹೇಳಿ. ನೆಕ್ಸ್ಟ್ ಕ್ವಶನ್ ಅಲ್ಲಿ ಕೇಳ್ತಿರೋರು ನಾರಾಯಣ್ ಅಂತ ಹೇಳ್ಬಿಟ್ಟು. ಅವ್ರೇನ್ ಕೇಳ್ತಿದ್ರು ಅಂತ ಹೇಳಿದ್ರೆ, ಸರ್ ನನಗೆ ರಾತ್ರಿಯಲ್ಲಿ ಪಕ್ಕದ ಲೇನ್ಗೆ ಶಿಫ್ಟ್ ಆಗುವುದು ಮತ್ತೆ ರಾತ್ರಿಯಲ್ಲಿ ಓವರ್ಟೇಕ್ ಮಾಡುವ ವಿಧಾನ ತಿಳಿಸ್ಕೊಡಿ ಅಂತ ಕೇಳ್ತಿದ್ದಾರೆ. ಸೊ ನೈಟ್ ಡ್ರೈವಿಂಗ್ ಮಾಡ್ತಿದ್ರ ಅಂತ ಹೇಳಿದ್ರೆ, ಇಲ್ಲಿ ಓವರ್ಟೇಕ್ ಮಾಡೋದು ಸ್ವಲ್ಪ ಮಟ್ಟಿಗೆ ಈಸಿ ಅಂತಾನೆ ಹೇಳ್ಬೋದು, ಕಂಪೇರ್ ಟು ಡೇ ಟೈಮ್ ಅಲ್ಲಿ ಡ್ರೈವ್ ಮಾಡ್ತಿರ್ಬೇಕಾದ್ರೆ ಏನ್ ಓವರ್ಟೇಕ್ ಮಾಡ್ತೀವಿ ಅದಕ್ಕೆ. ಯಾಕಂತ ಹೇಳಿದ್ರೆ ನಾವು ಓವರ್ಟೇಕ್ ಮಾಡ್ತಿದ್ರೆ ನೈಟ್ ಅಂತ ಹೇಳಿದ್ರೆ ತುಂಬಾ ದೂರದಿಂದ ನಮ್ಗೆ ಗೊತ್ತಾಗುತ್ತೆ ಮುಂದೆ ಎದುರು ವೆಹಿಕಲ್ ಬಂತು ಅಂತ ಹೇಳಿದ್ರೆ. ಸೊ ಹೆಡ್ ಲೈಟ್ ನ ಫೋಕಸ್ ಏನಿದೆ ತುಂಬಾ ದೂರದಿಂದ ನಮಗೆ ನಾವು ಜಡ್ಜ್ ಮಾಡ್ಬೋದು ಗಾಡಿ ಮುಂದೆ ಬರ್ತಾ ಇದೆಯಾ ಇಲ್ವಾ ಅಂತ. ಸೊ ಅದೇ ರೀತಿ ನೀವು ಲೇನ್ ಶಿಫ್ಟ್ ಆಗ್ಬೇಕಂತ ಹೇಳಿದ್ರೆ ಅಷ್ಟೇ, ಹಿಂದ್ಗಡೆ ಇರುವಂತಹ ವೆಹಿಕಲ್ಸ್ ಎಷ್ಟು ಹತ್ತಿರದಲ್ಲಿ ಬರ್ತಾ ಇದೆ ಅನ್ನೋದನ್ನ ನೀವು ಜಡ್ಜ್ ಮಾಡಬಹುದು. ಅದರ ಹಿಂದೆ ನಮ್ಮ ಹಿಂದ್ಗಡೆ ಬರ್ತಿರುವಂತಹ ವೆಹಿಕಲ್ ನ ಹೆಡ್ ಲೈಟ್ ನ ಫೋಕಸ್ ಮೇಲೆ. ಕೇಸ್ ಏನಾದ್ರು ಓವರ್ಟೇಕ್ ಮಾಡೋದು ಹೇಳೋದಾಯ್ತು ಅಂತ ಹೇಳಿದ್ರೆ, ಓವರ್ಟೇಕ್ ಮಾಡ್ಬೇಕಂತ ಹೇಳಿದ್ರೆ ತುಂಬಾ ಸಿಂಪಲ್. ನೀವು ಎದುರುಗಡೆ ಇರುವಂತಹ ಗಾಡಿಯ ಮುಂದ್ಗಡೆ ಯಾವುದೇ ರೀತಿಯ ಹೆಡ್ ಲೈಟ್ ನ ಫೋಕಸ್ ಅಪೋಸಿಟ್ ಸೈಡ್ ಇಂದ ಬರ್ತಾ ಇಲ್ಲ ಅಂತ ಕನ್ಫರ್ಮ್ ಆದ್ಮೇಲೆ ನೀವು ಈಸಿಯಾಗಿ ಓವರ್ಟೇಕ್ ಮಾಡಬಹುದು. ಯಾವುದೇ ರೀತಿಯಲ್ಲಿ ಭಯ ಪಡುವಂತ ಅಗತ್ಯ ಇಲ್ಲ. ಇನ್ ಕೇಸ್ ಏನಾದ್ರೂ ನೀವು ಲೇನ್ ಶಿಫ್ಟ್ ಮಾಡ್ಬೇಕಾದ್ರೆ, ಸೊ ಇಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಜಾಗ್ರತೆಯಿಂದ ಇರಬೇಕಾಗುತ್ತೆ. ಯಾಕಂದ್ರೆ ORM ನಲ್ಲಿ ಏನ್ ಲೈಟ್ ಫೋಕಸ್ ಕಾಣಿಸುತ್ತೆ ಅದು ಬಂದ್ಬಿಟ್ಟು ಸ್ವಲ್ಪ ಮಟ್ಟಿಗೆ ಹತ್ತಿರದಲ್ಲಿ ಕಣ್ಣಾಗ ಕಾಣುತ್ತೆ. ಇನ್ ಕೇಸ್ ಅದು ಗಾಡಿ ದೂರ ಇದ್ರೂ ಸಹ ಬಂದ್ಬಿಟ್ಟು ನಿಯರ್ ಕಣ್ಣಾಗ ಕಾಣಿಸುತ್ತೆ. ಈ ಟೈಮ್ನಲ್ಲಿ ನೀವು ಏನ್ ಮಾಡ್ಬೇಕಂತ ಬೆಟರ್ ಅಂತ ಹೇಳಿದ್ರೆ, ಲೇನ್ ಶಿಫ್ಟ್ ಮಾಡ್ಬೇಕಂತ ಹೇಳಿದ್ರೆ ಹಿಂದ್ಗಡೆಯಿಂದ ಯಾವುದೇ ರೀತಿಯ ವೆಹಿಕಲ್ಸ್ ಇಲ್ಲ, ಲೈಟ್ ಫೋಕಸ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಲೇನ್ ಶಿಫ್ಟ್ ಮಾಡಿ. ಇನ್ ಕೇಸ್ ಏನಾದ್ರು ಹೆಡ್ ಲೈಟ್ ನ ಫೋಕಸ್ ಕಾಣಿಸ್ತಾ ಇದೆ ನಿಮ್ಮ ORM ನಲ್ಲಿ ಅಂತ ಹೇಳಿದ್ರೆ, ಹಿಂದ್ಗಡೆ ವೆಹಿಕಲ್ ಇದೆ ಅಂತ ಹೇಳಿದ್ರೆ, ಸೊ ಸ್ವಲ್ಪ ಮಟ್ಟಿಗೆ ಆ ಗಾಡಿ ಹೋಗ್ಬಿಡಿ. ನೀವು ಅದಾದ್ಮೇಲೆ ಬಂದ್ಬಿಟ್ಟು ಲೇನ್ ಶಿಫ್ಟ್ ಮಾಡೋದು ಬೆಟರ್. ನವೀನ್ ಪವರ್ ಅನ್ನೋರು ಕೇಳ್ತಿದ್ರು, ಏನಂತ ಹೇಳಿದ್ರೆ ಅವ್ರ ಹತ್ರ ಆಲ್ಟ್ರೋಸ್ ಗ್ರೇ ಕಲರ್ ಕಾರ್ ಇದೆ ಅಂತ. ಸೊ ಸ್ಮಾಲ್ ಸ್ಕ್ರಾಚಸ್ ಗೆ ಹೇಗೆ ರಿಮೂವ್ ಮಾಡೋದು ಹೇಳಿ ಪ್ಲೀಸ್ ಅಂತ ಕೇಳ್ತಿದ್ದಾರೆ. ಆಕ್ಚುಲಿ ಏನಂತ ಹೇಳಿದ್ರೆ, ನಿಮ್ ಹತ್ರ ಆಲ್ಟ್ರೋಸ್ ಇದೆ ಅಂತ ಹೇಳಿದ್ರೆ ಖಂಡಿತ ಈಗೀಗ ತಗೊಂಡಿರಾ ಅಂತ ಅನ್ಕೋತೀನಿ ನಾನು ಹೊಸ ಗಾಡಿನ. ಸೊ ಅಲ್ಲಿ ಮೈನರ್ ಸ್ಕ್ರಾಚಸ್ ಇದೆ ಅಂತ ಹೇಳಿದ್ರೆ ನೀವೇ ಸ್ವತಃ ಮನೆಯಲ್ಲಿ ಕ್ಲೀನ್ ಮಾಡಬಹುದು, ನೋ ಡೌಟ್.
ಕೆಲವೊಂದು ಸ್ಕ್ರಾಚ್ ರಿಮೂವರ್ ಕಿಟ್ ಅಂತ ಬರುತ್ತೆ, ಸ್ಪ್ರೇಯರ್ ಬರುತ್ತೆ. ಸೊ ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಸ್ಕ್ರಾಚ್ ರಿಮೂವ್ ನ ತುಂಬಾ ಈಸಿಯಾಗಿ ಮಾಡಬಹುದು. ಮೈನರ್ ಸ್ಕ್ರಾಚಸ್ ಇತ್ತು ಅಂತ ಹೇಳಿದ್ರೆ, ಸ್ವಲ್ಪ ಮಟ್ಟಿಗೆ ಸ್ಕ್ರಾಚಸ್ ದೊಡ್ಡದಿದೆ ಅಂತ ಹೇಳಿದ್ರೆ ಬೆಟರ್ ನೀವು ಆಕ್ಚುಲಿ ಹೊಸ ಗಾಡಿ ಇರೋದ್ರಿಂದ ನೀವು ಶೋರೂಮ್ಗೆ ನೀವು ಹೋಗ್ಬಿಟ್ಟು ಸ್ಕ್ರಾಚಸ್ ನ ರಿಮೂವ್ ಮಾಡ್ಕೊಂಡು ಬರೋದು ಬೆಟರ್. ಇಲ್ಲ ಅಂತ ಹೇಳಿದ್ರೆ ಆ ಪೇಂಟ್ ಕ್ವಾಲಿಟಿ ಏನಿದೆ ಅದು ಬಂದ್ಬಿಟ್ಟು ಹಾಳಾಗುವಂತ ಚಾನ್ಸಸ್ ಇರುತ್ತೆ. ನೀವೇ ಮನೆಯಲ್ಲಿ ಅದು ಇದೆ ಏನಾದ್ರು ಟ್ರೈ ಮಾಡಿದ್ರಿ ಅಂತ ಹೇಳಿದ್ರೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ಅಲ್ಲಿ ಕೇಳ್ತಿರೋ ಇಗೋ ಅಂತ ಹೇಳ್ಬಿಟ್ಟು ಅವ್ರೇನ್ ಕೇಳ್ತಿದ್ರು ಅಂತ ಹೇಳಿದ್ರೆ, ನೈಟ್ರೋಜನ್ ಏರ್ ಫಿಲ್ ಮಾಡಿಸಿದ ಮೇಲೆ ಮೈಲೇಜ್ ಕಡಿಮೆ ಬರ್ತಿದೆ. ಸೊ 20 ಮೈಲೇಜ್ ಬರೋದು 16.3 ಬರ್ತಿದೆ, ಏನಾದ್ರೂ ಸೊಲ್ಯೂಷನ್ ಕೊಡಿ ಬ್ರೋ ಪ್ಲೀಸ್ ಅಂತ ಕೇಳ್ತಿದ್ರೆ. ನೈಟ್ರೋಜನ್ ಏರ್ ತುಂಬಿಸಿದ ಮೇಲೆ ನಿಮ್ಮ ಗಾಡಿಯ ಮೈಲೇಜ್ ಬಂದ್ಬಿಟ್ಟು ಕಡಿಮೆ ಆಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮ ಟೈರ್ಗಳು ಏರ್ ಏನಿದೆ ಕಂಪನಿಯವ್ರು ಏನ್ ರೆಕಮೆಂಡ್ ಮಾಡಿದ್ರು ಅಂದ್ರೆ 32 PSI, 33, 34, 35. ಸೊ ಅಷ್ಟನ್ನ ನಾವು ಪ್ರಾಪರ್ ಆಗಿ ಮೇಂಟೈನ್ ಮಾಡಬೇಕು. ಅಂದ್ರೆ ಏರ್ ನ ಕಡಿಮೆ ಇರಬಾರ್ದು ಅಥವಾ ಜಾಸ್ತಿನೇ ಇರಬಹುದು. ಸೊ ಅದು ನೈಟ್ರೋಜನ್ ಆಗಿರ್ಬೋದು ಅಥವಾ ನಾರ್ಮಲ್ ಏರ್ ಆಗಿರ್ಬೋದು. ನೈಟ್ರೋಜನ್ ಏರ್ ಹಾಕ್ಸಿದ್ರೆ ಮೈಲೇಜ್ ಕಡಿಮೆ ಆಗುತ್ತೆ ಅಂತ ಹೇಳೋದು ತಪ್ಪು, ಅಥವಾ ನಾರ್ಮಲ್ ಏರ್ ಯೂಸ್ ಮಾಡಿದ್ರೆ ಈ ಮೈಲೇಜ್ ಕಡಿಮೆ ಆಗುತ್ತೆ ಅಂತ ಹೇಳೋದು ಸಹ ತಪ್ಪು. ಆಕ್ಚುಲಿ ಕರೆಕ್ಟ್ ಆಗಿ ಏರ್ ನ ಮೇಂಟೈನ್ ಮಾಡೋದು ಅಷ್ಟೇ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಕಾರಲ್ಲಿ ಮೈಲೇಜ್ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಅದು ನೈಟ್ರೋಜನ್ ಹಾಕ್ಸಿದ ಮೇಲೆ ಕಡಿಮೆ ಆಗಿದೆ ಅಂತ ಅರ್ಥ ಅಲ್ಲ. ಇನ್ ಕೇಸ್ ಏನಾದ್ರೂ ನಿಮ್ಮ ಡ್ರೈವಿಂಗ್ ಹ್ಯಾಬಿಟ್ ಇಂದನೂ ಕಡಿಮೆ ಆಗಿರ್ಬೋದು, ಅಥವಾ ನಿಮ್ಮ ರೋಡ್ ಕಂಡೀಷನ್ ಇಂದನೂ ಕಡಿಮೆ ಆಗಿರ್ಬೋದು, ಅಥವಾ ನಿಮ್ಮ ಗಾಡಿಯ ಕಂಡೀಷನ್ಸ್ ಅದ್ರ ಮೇಲೂ ಸಹ ಡಿಪೆಂಡ್ ಆಗುತ್ತೆ ಮೈಲೇಜ್ ಕಡಿಮೆ ಅಥವಾ ಹೆಚ್ಚಾಗೋದು. ಓಕೆನಾ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನೈಟ್ರೋಜನ್ ಏರ್ ಹಾಕಿದ್ಮೇಲೆ ಕಡಿಮೆ ಆಗಿದೆ ಅಂತ ಖಂಡಿತ ಥಿಂಕ್ ಮಾಡಕ್ ಹೋಗ್ಬೇಡಿ. ಒಂದ್ಸರಿ ನಿಮ್ಗೆ ಹಾಗೆ ಅನಿಸ್ತಾ ಇದೆ ಅಂತ ಹೇಳಿದ್ರೆ ಮೈಲೇಜ್ ಉಂಟು ತುಂಬಾನೇ ಕಡಿಮೆ ಆಗ್ತದೆ, ನಿಮ್ಮ ಡ್ರೈವಿಂಗ್ ಹ್ಯಾಬಿಟ್ ಚೆನ್ನಾಗಿದ್ರು ಕಡಿಮೆ ಆಗ್ತಿದೆ ಅಂತ ಹೇಳಿದ್ರೆ ಒಂದ್ಸರಿ ಕ್ಲೀನ್ ಆಗಿ ಸರ್ವಿಸ್ ಮಾಡಿಸಿ ಆಮೇಲೆ ಟ್ರೈ ಮಾಡಿ ನೋಡಿ, ಮೈಲೇಜ್ ಅನ್ನು ಚೆಕ್ ಮಾಡಿ ನೋಡಿ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ತೌಶಿಕ್ ಮೊಹಮ್ಮದ್ ಅಂತ ಹೇಳ್ಬಿಟ್ಟು ಅವ್ರೇನ್ ಕೇಳ್ತಿದ್ರು ಅಂತ ಹೇಳಿದ್ರೆ ಅವ್ರ ಹತ್ರ VitaraBrezza ಕಾರ್ ಇದೆ ಅಂತ. ಸೊ ಅವ್ರೇನ್ ಕೇಳ್ತಾರೆ, ಇದರಲ್ಲಿ ಕಾರ್ ಡ್ರೈವ್ ಕಲಿಬಹುದಾ? ಸೊ ಫಸ್ಟ್ ಸ್ಟೇರಿಂಗ್ ಅಥವಾ ಡ್ರೈವಿಂಗ್ ಕಲಿಯೋಕೆ ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳ್ತಿದ್ದಾರೆ. VitaraBrezza ಗಾಡಿಯಲ್ಲಿ ನೀವು ಡ್ರೈವಿಂಗ್ ಅನ್ನ ತುಂಬಾ ಈಸಿಯಾಗಿ ಕಲಿಬಹುದು, ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಬಟ್ ಏನಂದ್ರೆ ಅದು ಬಂದ್ಬಿಟ್ಟು ಒಂದು ಕಾಂಪ್ಯಾಕ್ಟ್ SUV ಗಾಡಿ ಆಗಿರೋದ್ರಿಂದ ಸೊ ಅಲ್ಲಿ ನೀವು ಸ್ವಲ್ಪ ಮಟ್ಟಿಗೆ ಕಂಟ್ರೋಲಿಂಗ್ ಆಗಿರ್ಬೋದು ಅಥವಾ ಜಡ್ಜ್ಮೆಂಟ್ ಆಗಿರ್ಬೋದು ಸ್ವಲ್ಪ ಮಟ್ಟಿಗೆ ನಿಮಗೆ ಸ್ಟಾರ್ಟಿಂಗ್ ಟೈಮ್ ನಲ್ಲಿ ಡಿಫಿಕಲ್ಟ್ ಅಂತ ಅನಿಸ್ಬೋದು. ಸೊ ನೀವು ಸೇಫ್ ಆಗಿ ತುಂಬಾ ಫ್ರೀ ಆಗಿ ತುಂಬಾ ಈಸಿಯಾಗಿ ಕಲಿಬೇಕಂತ ಹೇಳಿದ್ರೆ ಫಸ್ಟ್ ಬಂದ್ಬಿಟ್ಟು ಒಂದು ಹ್ಯಾಚ್ ಬ್ಯಾಕ್ ಗಾಡಿಯಲ್ಲಿ ನೀವು ಡ್ರೈವಿಂಗ್ ಅನ್ನ ಕಲಿಬಹುದು, ಈಗ ತುಂಬಾ ಈಸಿಯಾಗಿ ಕಲಿಬೇಕಂತ ಹೇಳಿದ್ರೆ. ಅದಾದ್ಮೇಲೆ ಬಂದ್ಬಿಟ್ಟು VitaraBrezza ನೀವು ಯೂಸ್ ಮಾಡಬಹುದು, ಅದರಲ್ಲೂ ಸಹ ಕಲಿಬಹುದು. ಬಟ್ ಅದ್ರಲ್ಲಿ ಕಲಿಬಾರ್ದು ಅಂತ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ, ಅದರಲ್ಲೂ ಸಹ ಡ್ರೈವಿಂಗ್ ಅನ್ನ ಕಲಿಬಹುದು. ಸ್ನೇಹಿತರೆ, ಈ Q&A ಸೆಷನ್ ಲಾಸ್ಟ್ ಕ್ವಶನ್ ಪಿಕ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಕ್ವಶನ್ ಕೇಳ್ತಿರೋದು ಶಿವರಾಜ್ ಅಂತ ಹೇಳ್ಬಿಟ್ಟು ಅವ್ರೇನ್ ಕೇಳ್ತಿದಾರೆ ಅಂತ ಹೇಳಿದ್ರೆ, ಸಮ್ ಪೀಪಲ್ ಡೂ ಯೂಸ್ ಹಜಾರ್ಡ್ ಲೈಟ್ಸ್ ವೈಲ್ ಡ್ರೈವಿಂಗ್ ಇನ್ ದ ರೇನ್, ವೈ ಅಂಡ್ ಇಸ್ ದೇರ್ ಎನಿ ರೂಲ್ಸ್ ಟು ಯೂಸ್ ಇಟ್? ವಾಟ್ ಆರ್ ದಿ ಬೆನಿಫಿಟ್ಸ್ ಅಂಡ್ ಲಾಸಸ್ ಆಫ್ ಯೂಸಿಂಗ್ ಇಟ್ ಡ್ಯೂರಿಂಗ್ ದ ರೇನ್ ಟೈಮ್ ಅಂತ ಕೇಳ್ತಿದ್ದಾರೆ. ಮಳೆ ಬರ್ತಿರುವಂತಹ ಟೈಮ್ ನಲ್ಲಿ ಕೆಲವೊಬ್ರು ಏನ್ ಮಾಡ್ತಾರೆ, ಹಜಾರ್ಡ್ ಲೈಟ್ ಅನ್ನ ಯೂಸ್ ಮಾಡ್ತಾರೆ. ಸೊ ಅದು ಯೂಸ್ ಮಾಡಬಹುದಾ, ಯೂಸ್ ಮಾಡಬಾರ್ದಾ, ಯೂಸ್ ಮಾಡೋದ್ರಿಂದ ಮೆರಿಟ್ಸ್ ಏನು ಅಥವಾ ಡಿಮೆರಿಟ್ಸ್ ಏನು ಅನ್ನೋದು ಅವ್ರು ಬೇಸಿಕಲಿ ಕೇಳ್ತಾ ಇರೋದು. ಆಕ್ಚುಲಿ ಅಂತ ಹೇಳಿದ್ರೆ ಹಜಾರ್ಡ್ ಲೈಟ್ ಅಂತ ಹೇಳಿದ್ರೆ ಅದು ಒಂದು ಎಮರ್ಜೆನ್ಸಿ ಪಾರ್ಕಿಂಗ್ ಲೈಟ್. ಓಕೆನಾ. ಸೊ ನಮ್ಮ ಗಾಡಿ ಏನಾದ್ರೂ ಪ್ರಾಬ್ಲಮ್ ಇದೆ, ಹೈವೇಗಳು ಡ್ರೈವ್ ಮಾಡ್ತಾ ಇರ್ತೇವೆ, ಸೊ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಮತ್ತು ಗಾಡಿನ ಡ್ರೈವ್ ಮಾಡ್ಕೊಂಡು ಹೋಗಕ್ಕಾಗಲ್ಲ, ಒಂದ್ ಕಡೆಗೆ ಪಾರ್ಕ್ ಮಾಡಬೇಕಾಗುತ್ತೆ ಸೈಡ್ ರೋಡ್ ಅಲ್ಲಿ. ಸೊ ಆ ಟೈಮ್ ನಲ್ಲಿ ಹಜಾರ್ಡ್ ಲೈಟ್ ಅನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಪಾರ್ಕ್ ಮಾಡೋಕೆ ಯೂಸ್ ಮಾಡೋದು. ಅಂದ್ರೆ ಅವಾಗ ನಮ್ಗೆ ಗಾಡಿಯಿಂದ ಲೆಫ್ಟ್ ರೈಟ್ ಇಂದ ಬರೋ ವೆಹಿಕಲ್ ಗಳಿಗೆ ಗೊತ್ತಾಗುತ್ತೆ ಈ ಗಾಡಿ ಏನೋ ಪ್ರಾಬ್ಲಮ್ ಇದೆ, ಅಂದ್ರೆ ಗಾಡಿ ಸ್ಟಾಪ್ ಆಗಿದೆ, ಸೊ ನಾವು ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡ್ಕೊಂಡ್ಬಿಟ್ಟು ಹೋಗ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ಲಿ ಅನ್ನೋದಕ್ಕೆ ನಾವು ಹಜಾರ್ಡ್ ಲೈಟ್ ಅನ್ನ ಯೂಸ್ ಮಾಡ್ತೀವಿ. ಇಲ್ಲಿ ಏನಾಗುತ್ತೆ, ಮಳೆ ಬರ್ತಿದ್ದಂಗೆ ಕೆಲವರು ಮಾಡ್ತಾರೆ, ನಾನು ತುಂಬಾ ಜನ ನೋಡಿದ್ರೆ ಹಜಾರ್ಡ್ ಲೈಟ್ ಅನ್ನ ಆನ್ ಮಾಡ್ಬಿಡ್ತಾರೆ. ಸೊ ಅವ್ರ ಪ್ರಕಾರ ಏನಂತ ಹೇಳಿದ್ರೆ ಮಳೆ ಬರ್ತಿರ್ಬೇಕಾದ್ರೆ ನಮ್ಮ ಗಾಡಿ ಬಂದ್ಬಿಟ್ಟು 4 ಸೈಡ್ ಇಂದ ವಿಸಿಬಲ್ ಆಗ್ಲಿ, ಹಿಂದ್ಗಡೆ ಬರ್ತಿರೋಂತ ವೆಹಿಕಲ್ಸ್ಗೂ ಹಾಗೆ ನಮ್ಮ ಮುಂದ್ಗಡೆ ಬರ್ತಿರೋಂತ ವೆಹಿಕಲ್ಸ್ಗೂ ನಮ್ಮ ಗಾಡಿ ಕಾಣ್ಲಿ ಅನ್ನೋ ಉದ್ದೇಶಕ್ಕೆ ಆನ್ ಮಾಡ್ತಾರೆ ಅಂತ ಅನ್ಕೊಡ್ತೀನಿ ನಾನು. ಬಟ್ ಆಕ್ಚುಲಿ ಅಂತ ಹೇಳಿದ್ರೆ ಇದು ರಾಂಗ್. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಹಿಂದ್ಗಡೆ ಬರ್ತಿರೋರು ಅಥವಾ ನಿಮ್ಮ ಮುಂದ್ಗಡೆ ಬರ್ತಿರೋರಿಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ, ನಿಮ್ಮ ಗಾಡಿ ಸ್ಟಾಪ್ ಆಗಿದೆ ಬರ್ತಿದೆ ಅನ್ನೋದು ಗೊತ್ತಾಗಲ್ಲ ಅವ್ರಿಗೆ. ಹಜಾರ್ಡ್ ಲೈಟ್ ನೋಡಿದ ತಕ್ಷಣ ಕೆಲವೊಬ್ರು ಏನಂತ ಹೇಳಿದ್ರೆ ಕರೆಕ್ಟ್ ಆಗಿ ಡ್ರೈವ್ ಮಾಡಕ್ ಗೊತ್ತಿರೋರು ಏನಂತ ಏನ್ ತಿಳ್ಕೊಂಡ್ಬಿಡ್ತಾರೆ ಅಂದ್ರೆ ನಿಮ್ ಗಾಡಿ ಸ್ಟಾಪ್ ಆಗಿದೆ ಅಂತ ಹೇಳ್ಬಿಟ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಡ್ರೈವ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಬಟ್ ನೀವು ಡ್ರೈವ್ ಮಾಡ್ಕೊಂಡು ಹೋಗ್ತಿರ್ತಾರೆ, ಸೊ ಲೆಫ್ಟ್ ರೈಟ್ ಮೂವ್ ಮಾಡ್ಬೇಕಾಗುತ್ತೆ ಡ್ರೈವ್ ಮಾಡ್ತಿರ್ಬೇಕಾದ್ರೆ, ರೈಟ್. ಸೊ ಅವಾಗ ಬಂದ್ಬಿಟ್ಟು ಆಕ್ಚುಲಿ ಬಂದ್ಬಿಟ್ಟು ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಇಬ್ಬರು ನಡುವೆ, ನಿಮ್ಮ ಮುಂದೆ ಬರ್ತಿರೋರ್ಗು ಅಥವಾ ನಿಮ್ಮ ಹಿಂದೆ ಬರ್ತಿರೋರ್ಗು. ಅವಾಗ ನಿಮ್ಮ ಗಾಡಿಗೆ ಟಚ್ ಮಾಡಿಸುವಂತ ಚಾನ್ಸಸ್ ಇರುತ್ತೆ. ಸೊ ಹೀಗಾಗಿ ರೇನ್ ಸೀಸನ್ ಅಲ್ಲಿ ಮಳೆ ಬರ್ತಿದೆ ಅಂತ ಹೇಳಿದ್ರೆ ಹಜಾರ್ಡ್ ಲೈಟ್ ಅನ್ನ ಆನ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದ್ರ ಬದಲಾಗಿ ಫಾಗ್ ಲೈಟ್ ಇದ್ರೆ ಫಾಗ್ ಲೈಟ್ಸ್ ಆನ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಹೆಡ್ ಲ್ಯಾಂಪ್ಸ್ ಏನಿದೆ ಹೆಡ್ ಲೈಟ್ಸ್ ನ ಆನ್ ಮಾಡಿ. ಇದರಿಂದ ಆಕ್ಚುಲಿ ನಿಮ್ಗೆ ವಿಸಿಬಿಲಿಟಿ ಸಹ ಇನ್ಕ್ರೀಸ್ ಆಗುತ್ತೆ ಹೆಡ್ ಲೈಟ್ಸ್ ಆನ್ ಮಾಡಿ ಡ್ರೈವ್ ಮಾಡೋದ್ರಿಂದ ಮಳೆಗಾಲದಲ್ಲಿ. ಹಾಗೆ ನಿಮ್ಮ ಎದುರು ಬರ್ತಿರೋರ್ಗೂ ಸಹ ನಿಮ್ಮ ಗಾಡಿ ವಿಸಿಬಲ್ ಆಗುತ್ತೆ. ಓಕೆನಾ. ಸೊ ಅದ್ರ ಬದಲಾಗಿ ಹಜಾರ್ಡ್ ಲೈಟ್ ನ ಯಾವತ್ತು ಯೂಸ್ ಮಾಡಬೇಡಿ. ಇದೊಂದು ರಿಕ್ವೆಸ್ಟ್ ಕೂಡ ನಾ ತುಂಬಾ ಜನ ನೋಡಿದ್ದೇನೆ, ಮಳೆ ಸ್ಟಾರ್ಟ್ ಆಗೋದೇ ಒಂದೇ ತಡ, ಸೊ ಹಜಾರ್ಡ್ ಲೈಟ್ ನ ಆನ್ ಮಾಡ್ಬಿಡ್ತಾರೆ. ಸೊ ನಿಮ್ಗೆ ಇನ್ ಕೇಸ್ ಏನಾದ್ರು ನಿಮ್ಗೆ ನಿಮ್ಮ ಗಾಡಿ ಡ್ರೈವ್ ಮಾಡ್ತಿರ್ಬೇಕಾದ್ರೆ ವಿಸಿಬಲ್ ಇರಲಿ ಅಂತ ಹೇಳಿದ್ರೆ ನೀವು ಹೆಡ್ ಲೈಟ್ ಅಥವಾ ಫಾಗ್ ಲೈಟ್ಸ್ ನ ಆನ್ ಮಾಡ್ಕೊಂಡ್ಬಿಟ್ಟು ಡ್ರೈವ್ ಮಾಡೋದು ಒಳ್ಳೇದು, ಡ್ರೈವ್ ಮಾಡಬೇಕು. ಓಕೆನಾ. ಸೊ ಇದೇ ಕ್ವಶನ್ ಆಗಿ ಈ ವಿಡಿಯೋ ಈ Q&A ಸೆಷನ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ದು ಏನಾದ್ರು ಡೌಟ್ಸ್ ಕ್ವಶನ್ಸ್ ಇತ್ತು ಅಂದ್ರೆ ಈ ವಿಡಿಯೋದ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತೀವಿ ಸರ್. ಸೊ ನೆಕ್ಸ್ಟ್ ಬರೋ ಸಂಡೇದಲ್ಲಿ ಅದಕ್ಕೆ ಆನ್ಸರ್ ಮಾಡೋಕ್ಕೆ ಖಂಡಿತ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಸ್ನೇಹಿತರೆ. ಎಲ್ಲರೂ ಜೈ ಕರ್ನಾಟಕ. 2 ವೀಲರ್ ರೈಡ್ ಮಾಡ್ತಿದ್ರೆ ಅಂತ ಹೇಳಿದ್ರೆ ವಿತೌಟ್ ಹೆಲ್ಮೆಟ್ ರೈಡ್ ಮಾಡಬೇಡಿ. ಹಾಗೆ 4 ವೀಲರ್ ಡ್ರೈವ್ ಮಾಡ್ತಿದ್ರೆ ಅಂತ ಹೇಳಿದ್ರೆ ಸೀಟ್ ಬೆಲ್ಟ್ ಹಾಕೊಳ್ತಾ ಡ್ರೈವ್ ಮಾಡಬೇಡಿ ಅಂತ ಹೇಳ್ತಾ ಟ್ರಾಫಿಕ್ ರೂಲ್ಸ್ನ ಒಬೇ ಮಾಡಿ.